ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಸೊ ಬರ್ರಿ, ಇವತ್ತು ಫ್ರೈಡೇ ಅದ, ಮನೆಗೆ ಇದ್ದೀನಿ, ಸ್ಕೂಲಿಗೆ ಹೋಗಿಲ್ಲ. ಸ್ವಲ್ಪ ಯಾಕೋ ಒಂದೊಂದು ಆರಾಮಿದ್ದಿದ್ದಿಲ್ಲ, ಸೊ ಅದಕ್ಕೆ ಸ್ಕೂಲಿಗೆ ಹೋಗಿಲ್ಲ ಇವತ್ತು. ನವರಾತ್ರಿ 5th ಡೇ, 5ನೇ ದಿನ. ಹೊರಗೆಲ್ಲ ಮಳೆ ಹೊಂಟದ ನೋಡ್ರಿ, ಮಸ್ತ್. ಬರ್ರಿ ತೋರಿಸ್ತೀನಂತ. ಒಂದು ರಾತ್ರಿ ಹಿಡ್ದು ಕಂಟಿನ್ಯೂಸ್ ಮಳೆ ಅದ ನೋಡ್ರಿ. ಮಳೆ ರಾತ್ರಿಲಿಂದ ಕಂಟಿನ್ಯೂ ಅದಾನೆ ನಮ್ಮ ಹತ್ರ ಮಳೆ. ಮಾಡ ಭೀ ಆಗ್ಯದ, ಫುಲ್ ಭಾಳ ಮಾಡ ಭೀ ಆಗ್ಯದ. ಸೊ ಜೋರು ಭೀ ಅದ ಮಳೆ. ಒಮ್ಮೊಮ್ಮಲಿಗೆ ಜೋರು ಆಗ್ತದ, ಒಮ್ಮೊಮ್ಮಲಿಗೆ ಕಮ್ಮಿ ಆಗ್ತದ. ಸೊ ಬರೀ ವ್ಲಾಗ್ ಸ್ಟಾರ್ಟ್ ಮಾಡಮಂತ. ಸೊ ಮಧ್ಯಾಹ್ನ ಮಮ್ಮಿ ಅಡುಗೆ ಏನು ಮಾಡತ್ತಾರಂತ ಕೇಳಂಬರ್ರಿ. ಟೈಮ್ 12:30 ಆಗತ್ತದ. ಸೊ ಬರ್ರಿ ಸ್ಟಾರ್ಟ್ ಮಾಡಮಂತ ಲಂಚ್ ಪ್ರಿಪ್ರೇಷನ್. ಹಾಯ್ ಮಮ್ಮಿ, ಹಾಯ್ ಮಾಡು. ಏನು ಮಾಡತ್ತಿ ಈಗ? ಲಂಚ್ ಪುಂಡಿ ಪಲ್ಯ. ಪುಂಡಿ ಪಲ್ಯ, ರೊಟ್ಟಿ, ಅನ್ನ. ರೊಟ್ಟಿ ಆಯ್ತು ಮಾಡ್ತೀನಿ ನೋಡಿ, ಇಲ್ಲ ಹೊರಗಿನ ತರಿಸ್ತೀನಿ. ಆಲ್ರೆಡಿ ಮಾಡಿದ್ವಿ ಎಲ್ಲ, ಕಟ್ಟಿ ರೊಟ್ಟಿ ಇರ್ತವೆ. ಬಿಸಿನೂ ಬೇಕಂದ್ರೆ ಅರ್ಜೆಂಟ್ ಬೇಕಿತ್ತು ಅಂದ್ರೆ ಹೊರಗ್ಲಿಂದ ತರಿಸ್ತೀವಿ. ಸೊ ಈಗ ನಮ್ಮ ಮಮ್ಮಿ ಪುಂಡಿ ಪಲ್ಯ ಮಾಡತ್ತಾರ ಅಂತ ವಾರಕ್ಕೆ ಒಂದ್ಸಲಿ ನಮ್ಮ ಮನೆಗೆ ಪುಂಡಿ ಪಲ್ಯ ಫಿಕ್ಸ್ ಇರ್ತದೆ. ಪುಂಡಿ ಪಲ್ಯ ಬೇಯ್ಬಿಟ್ಟ. ಹೆಚ್ಚಿಗೆ ಪುಂಡಿ ಪಲ್ಯ ತಿಂತೀವಿ ನಮ್ಮ ಸೈಡೆಲ್ಲ. ಇಲ್ಲಿ ನಮ್ಮಪ್ಪ ದೇವ್ರಿಗೆ ದೀಪ ಹಚ್ಚಾರ. ಸ್ವಲ್ಪ ಇವತ್ತು ಲೇಟ್ ಆಗ್ಯದಲ್ಲ, ಎಲ್ಲ ಕ್ಲೀನಿಂಗ್ ಅದೆಲ್ಲ ನಡ್ತದೆ, ಅದಕ್ಕೆ ಲೇಟ್ ಆಗ್ಯದ. ಇಲ್ಲಿ ಪುಂಡಿ ಪಲ್ಯ ಸೋಸ್ಲತ್ತಾರ ನಮ್ಮ ಮಮ್ಮಿ ಸೊಪ್ಪು. ಇವಾಗಿಲ್ಲ ಮಮ್ಮಿ ಪುಂಡಿ ಪಲ್ಯದು ಸೊಪ್ಪು ಸೋಸ್ಕೊಂಡಾರ ನೋಡ್ರಿ. ಈಗ ಮೆಣಸಿನ್ಕಾಯಿ ಅದೆಲ್ಲ ಸೊಪ್ಪು ಇದು ಮಾಡತ್ತಾರ, ಸೋಸ್ಕೊಲತ್ತಾರ ಮೆಣಸಿನ್ಕಾಯಿ. ಕುಕ್ಕರ್ ಹಚ್ತಾರೆ ಈಗ ಪಲ್ಯ ಸಲಕ್ಕೆ. ಆಲ್ರೆಡಿ ಕುಕ್ಕರ್ ಬಿಟ್ಟಾರ. ಸೊ ಈಗ ನಮ್ಮ ಮಮ್ಮಿ ಟೆನ್ಷನ್ದಾಗಾರ. ಏನು ಟೆನ್ಷನ್ ಮಮ್ಮಿ? ಇಲ್ಲ ಬಿಟ್ಟು ಇನ್ನೂ 5 ದಿನ ಗಟ್ಟ ಅದ ನಮ್ಮದು. 5 ದಿನಕ್ಕೆ ಹಾಕ್ಬೇಕು ನಾವು. ಎಲ್ಲ ಆಗ್ಯಾಕ ಒಂದು ತೊಳ್ದಿಲ್ಲ. ಮದನ ಮೇನ್ ಬೇಕಲ್ ಬಿಟ್ಟ. ಈಗ ಮಳಿ ಅದು ಹೊಂಟದಲ್ಲ, ಅದಕ್ಕೆ ನಾವು ಮಮ್ಮಿ ಎದೆ ಹೊಡಿಲತ್ತಾರ ಜರ. ಮದನ ಬೇಕಲ್ಲ, ಮದನ ಮೊದಲೇ ತಂದು ಇಡ್ಲಕ್ ಆಗಲ್ಲದು. ಅದಕ್ಕೆ ಮುಷ್ಕಿಲ್ ಉಂಟದ. ಮತ್ತ ಇರಲಿಲ್ಲ, ಘಟನೆ ಇಲ್ಲ. ಮೆಣಸಿನಕಾಯಿ ರೆಡಿ ಆಗ್ಯದ, ಈ ಕಡೆ ಇದು ಭೀ ರೆಡಿ ಆಗ್ಯದ. ಇಲ್ಲೇ ಬ್ಯಾಳಿ ತೊಗೊಂಡಾರ ಮಮ್ಮಿ, ತೊಗರಿ ಬ್ಯಾಳಿ. ಅದ್ರಲ್ಲಿಂತ 1.5 ಬಟ್ಲ ತೊಗರಿ ಬ್ಯಾಳಿ ಹಾಕ್ಯಾರ ನೋಡ್ರಿ. 1.5 ಅಂದ್ರೆ ಸ್ವಲ್ಪ ಅರ್ಧ ಕಮ್ಮಿನೇ, ಒಂದು ಸ್ವಲ್ಪ ಮ್ಯಾಲಷ್ಟೆ. ಒಂದು ಮುಟ್ಟಿಗೆ ಅಲಸಂದಿ ಕಾಳು. ಅಲಸಂದಿ ಕಾಳು. ನಮ್ಮ ಮಮ್ಮಿ ಜರ ಪುಂಡಿ ಪಲ್ಯ ಡಿಫ್ರೆಂಟೇ ಮಾಡ್ತಾರ, ಟೇಸ್ಟ್ ಆಗ್ತದೆ. ಒಂದು ಮುಟ್ಟಿಗೆ ಈಗ ಹೆಸರು, ಒಂದು ಮುಟ್ಟಿಗೆ ಹೆಸರು, ಕರಿ ಹೆಸರು. ಒಂದು ಜೀರಿಗೆ, 1 ಸ್ಪೂನ್ ಜೀರಿಗೆ. ಡೇ 5 ಇವತ್ತು ಗ್ರೀನ್ ಕಲರ್ ಸ್ಯಾರಿ. ಸೊ ನಮ್ಮ ಮಮ್ಮಿ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಾರ. 1 ಸ್ಪೂನ್ ಅರಿಶಿಣ. ಇದು ಹೊಸದೇ ಸೀರೆ ಅದ ನೋಡ್ರಿ. ಏರ್ಸಿದ ಬಿಟ್ಟ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಹೀಗೆಲ್ಲ ಈ ಥರ ಮಾಡಿದ್ರೆ ಪುಂಡಿ ಪಲ್ಯ ಇನ್ನೆಷ್ಟು ಮಸ್ತ್ ಟೇಸ್ಟ್ ಆಗ್ತದೆ. ಬರೀ ಅದು ಸೊಪ್ಪಲಿಂತ ಹಾಕಿದ್ರೆ ಏನು ಟೇಸ್ಟ್ ಬರಲ್ಲ. ಶೇಂಗಾ, ಒಂದು ಸ್ವಲ್ಪ ಶೇಂಗಾ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದಲ್ಲ ಅವೆಲ್ಲ ಬ್ಯಾಳಿ ಅದೆಲ್ಲ ಹಾಕಿದ್ರೆ. ಅದಕ್ಕಂದ್ರೆ ಅವೆಲ್ಲ ಹೆಲ್ದಿನೇ ಅಲ್ಲ. ಅದು ಅಲಸಂದಿ ಮತ್ತು ಕರಿ ಹೆಸರು ಇವೆಲ್ಲ ಚಲೋ. ಹೆಲ್ದಿ. ಇವೇನು ಹೆಸರು 40 ದಿನ ಹೆಸರು ತಿಂತಾರ ಬಿಟ್ಟ, ಅದ್ರಲ್ಲಿ ಮೈ ಇಚ್ಚಿಗೆ ಆಗ್ತದ. ತುರಿಸ್ತದಲ್ಲ, ಗುಳ್ಳಿ ಬರ್ಬಿಟ್ಟವು. ಈಗ ನಮ್ಮ ಕಡೆ ಇವೇ ಸಿಗ್ತಾವ ಬಿಟ್ಟ, ಕರಿ ಹೆಸರೇ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಾರ ಮಮ್ಮಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ತೊಗೊಂಡಾರ ನೋಡ್ರಿ. ಬೆಳ್ಳುಳ್ಳಿ ಜಾಸ್ತಿ ಜಜ್ತೇನೆ ಜರ. ಈಗ ಬೆಳ್ಳುಳ್ಳಿಗೆ ಮಮ್ಮಿ ಒಂದು ಸ್ವಲ್ಪ ಕುಟ್ಟಿ ಹಾಕ್ತಾರ. ಸೊ ಬೆಳ್ಳುಳ್ಳಿ ಹಿಂಗೆ ಕುಟ್ಟಿಗೆಸಿಂದೆ ಹಾಕ್ಬೇಕು, ಹಾಗೆ ಅಪ್ಪುಟ ಹಾಕಿದ್ರೆ ಟೇಸ್ಟ್ ಬರಲ್ಲ, ವಾಸನೆ ಬರಲ್ಲ. ಇದು ಕುಟ್ಟಿ ಹಾಕಿದೆ ಅಂದ್ರೆ ಜರ ಕುಕ್ಕರ್ ಹಚ್ಚೋ ಟೈಮಿಗೆ ಗಮ್ ಮಾಡ್ತಾರೆ. ಸೀಟಿ ಆದಂಗಿಲ್ಲ. ಹೌದಲ್ಲ, ಸೀಟಿ ಆದಂಗಿಲ್ಲ, ಎಲ್ಲ ಚಂದ ಸ್ಮೆಲ್ ಬರ್ತದೆ. ಇಲ್ಲಿ ನೀರು ಹಾಕ್ಲತ್ತಾರೆ. ಈಗ ನೆಕ್ಸ್ಟ್ ಹಾಕ್ಯಾರ. ಈಗ ಇದು ಮೆಣಸಿನ್ಕಾಯಿ ಮತ್ತದು ಸೊಪ್ಪು ತೊಳ್ಕೊತಾರೆ. ಈಗ ಚಲೋ ಅದು ತೊಳೆದೇ ಹಾಕಬೇಕು.
ಸೊ ಉಪ್ಪು ಹಾಕ್ಲತ್ತಾರ ಈಗ ನೆಕ್ಸ್ಟ್ ಇದು ಎಲ್ಲ ಆದ್ಮೇಲೆ ಉಪ್ಪು ಆಮೇಲೆ ಹಾಕ್ಬೇಕಂದಿದೆ ಮತ್ತೆ ಇರ್ಲಿ ಜಡ್ ಉಪ್ಪು ಹಾಕ್ರಿ ಅಂದ್ರೆ ಜಲ್ದಿ ಇದಾಗ್ತದೆ. ಹೀಗೆ ಹಾಕ್ಬೇಕು ಉಪ್ಪು. ಈ ಕಡೆ ಅನ್ನಕ್ಕೆ ಇಲ್ಲಿ ಅನ್ನಕ್ಕೆ ಬಿಟ್ಟಾರೆ ಆಲ್ರೆಡಿ ತೊಳ್ಕೆಸನ್ ಇಟ್ಟರೆ ಗ್ಯಾಸ್ ಚಾಲು ಮಾಡಿ ಉಪ್ಪು ಹಾಕ್ಯಾರ. ಈ ಕಡೆ ಭೀ ಉಪ್ಪು ಹಾಕಿ ಕುಕ್ಕರ್ ಹಚ್ತಾರೆ ಈಗ. ಆಯ್ತು, ಇದೆಲ್ಲ ಕುದ್ದಾದ್ಮೇಲೆ ಸೀಟಿ ಅದು ಎಲ್ಲ ಆದ್ಮೇಲೆ ಸಿಗಮಂತ. 4 ಸೀಟಿ ಆಗ್ಯಾವ. ನಾವು ಒಮ್ಮೆ ಕುಕ್ಕರ್ ಬಂದ್ ಮಾಡಂದ್ಕೇಸಿಂದ ಹೇಳ್ತಾರೆ, ಕುಕ್ಕರ್ ಬಂದ್ ಮಾಡ್ತೀನಿ. ಸೊ ಆಯ್ತು, ಇದು ಹವಾ ಇಳಿದ್ಮೇಲೆ ಅದು ಏನು ಬ್ಯಾಳೆ ತಿರೋದ್ರಿಂತು ಅದು ಕುಕ್ಕರಿ ಚಲೋ ಇದು ಪಲ್ಯ ಅದು ಚಲೋ ತಿರುವುದು. ಆಮೇಲೆ ಒಮ್ಮೆ ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡ್ತಾರಂತ ಊಟ ಸಲಕ. ನಮ್ಮಪ್ಪ ರೊಟ್ಟಿ ತರ್ಲಕ್ಕೆ ಹೋಗ್ಯಾರ. ಸೊ ಇದು ಹವಾ ಅದ್ರದ್ದು ಹವಾ ಏನದಲ್ಲ ಅದು ಇಳಿಲಿ ಕುಕ್ಕರಿಂದ, ಅವಾಗ ಮೀಟಾತಿ. ಸೊ ಇವಾಗ ಇದ್ರದ್ದು ಹವಾ ಇಳ್ದು ನೋಡ್ರಿ, ನಮ್ಮ ಮಮ್ಮಿ ಕುಕ್ಕರ್ ತೆಗಿಲತ್ತಾರ. ಕುದ್ದದಲ್ಲ ನೋಡ್ರಿ ಹಿಂಗಾಗ್ಯದ. ತಡ್ಕ ಕೊಡ್ತೀನಿ ಮತ್ತೆ. ತಡಕ ಬೇಡವಲ್ಲ, ತಡ್ಕ ಕೊಡೋ ಯಾವಾಗ ಭೀ ಕೊಡ್ಲಾರ. ಇದು ಏನು ಸುಮ್ಮನೆ ಚೆಂದ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಮ್ಮಿ ತಿರುವಲತ್ತಾರ ನೋಡ್ರಿ, ಅದು ಬ್ಯಾಳಿ ತಿರುವದ್ರಂತ. ಸೊ ಸಣ್ಣ ಆಗ್ಬೇಕಲ್ಲ, ಅದಕ್ಕೆ ಚಲೋ ತಿರುಗಬೇಕದು. ಆಯ್ತು ನೋಡ್ರಿ, ತಿರುದ್ರ ಒಮ್ಮೆ ಪಲ್ಯ ಪುಂಡಿ ಪಲ್ಯ ರೆಡಿ ಆಯಿತು. ಆಯ್ತು, ಈಗ ಮಧ್ಯಾಹ್ನ ಹೆಂಗೂ 1 o'clock ಭೀ ಆಲತ್ತು, ಊಟ ಮಾಡೋ ಟೈಮ್ ಭೀ ಆಗ್ಯದ. ಸ್ವಲ್ಪ ತಡ್ಕ ಕೊಡ್ತೀನಿ ಅಂದ್ರೆ ಮಮ್ಮಿ ಇದಕ್ಕೇನೋ ತಡ್ಕ ಕೊಡ್ತಾರಂತ, ಮತ್ತು ಮೇಲೆ ನೋಡಮ್ಮ. ಇಲ್ಲಿ ಇದು ಇಟ್ಟಾರ, ಅದೇ ತಡ್ಕ ಕೊಡೋ ಸಲಕ ಮತ್ತು ಮೆಣ್ಸಿನ್ಕಾಯಿ ಭೀ ಫ್ರೈ ಮಾಡ್ತಾರೆ ಇದ್ರಾಗ. ಮಮ್ಮಿ ಅವ ಒಣ ಮೆಣ್ಸಿನ್ಕಾಯಿ ನಂಗೊಂದು ಅಡುಗೆ ಮಾಡೋ ಸಲಕ್ಕೆ ಬೇಕಾಗಿತ್ತು, ನಾ ಇಲ್ಲ ಅಂತ ತಿಳಿದೀನಿ. ಈಗ ಅನ್ನ ಭೀ ಆಯಿತು, ಇನ್ನೊಂದು ಸ್ವಲ್ಪ ಒಮ್ಮೆಗಾದ್ರೆ ಆಯ್ತಣ್ಣ. ಮುಗೀತು. ಆಯ್ತು, ಒಮ್ಮೆ ಗ್ಯಾಸ್ ಬಂದ್ ಮಾಡಿದ್ರು. ಸೊಬ್ಬರಿ ನಮ್ಮ ಮಮ್ಮಿ ತಡ್ಕ ಹೆಂಗೆ ಕೊಡ್ತಾರ ನೋಡಮ್ಮ. ಫಸ್ಟ್ ಒಂದು ಪ್ಯಾನ್ದಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಸೊ ಭಾಳ ದಿನ ಆದ್ಮೇಲೆ ಮಧ್ಯಾಹ್ನ ಮಾಡತ್ತೀನಿ ನಾ ವಿಡಿಯೋ. ಅದಕ್ಕಂದ್ರೆ ಮನೆಗಿದ್ದೀನಲ್ಲ ಇವತ್ತು, ಮನೆಗಿದ್ದೀನಲ್ಲ ಅದಕ್ಕೆ ಭಾಳ ದಿನ ಆದ್ಮೇಲೆ ಮಾಡತ್ತೀನಿ ವಿಡಿಯೋ. ನಮ್ಮ ತಂಗಿ, ನಮ್ಮ ಸುಂದ್ರು ತಂಗಿ ಸ್ಕೂಲ್ದಾಗ ಹಾಳ ಅದಕ್ಕೆ ಫೋನು ಆಕೇನು ಫೋನ್ ಭೀ ಹತ್ತಲ್ಲ ತಗೋ, ಸಿಗ್ನಲ್ ಸಿಗಲ್ಲ ಅಲ್ಲಿ. ಈ ಟೈಮಿಗೆ ಹಚ್ತೀನಿ ದಿನ. ಹಾಂ, ನಿನಗೆ ಇಬ್ಬರು ಊಟ ಟೈಮ್ ಎಕ್ಸಾಕ್ಟ್ 1 o'clock ನಮ್ಮ ಮಮ್ಮಿ ಹಚ್ತಾರೆ ನಮಗೆ ಫೋನ್. ಇವತ್ತು ನಾ ಮನೆಗಿದ್ದೀನಿ, ನನ್ನ ತಂಗಿ ಸ್ಕೂಲ್ದಾಗ ಹಾಳ. ಆಯ್ತು, ಮಂಡೇಲಿಂತ ನಮಗೆ ಭೀ ಚುಟ್ಟಿ 1 ವಾರ, ಸ್ವಲ್ಪ ಫ್ರೀ ಟೈಮ್ ಸಿಗ್ತದ. ಸೊ ಇಲ್ಲಿ ಎಣ್ಣೆ ಕಾಯ್ಲತ್ತದ, ಕಾಯ್ದದ ಆಲ್ರೆಡಿ. ಈಗ ಏನು ಹಾಕ್ತಾರೋ ನಮ್ಮ ಮಮ್ಮಿ ನೆಕ್ಸ್ಟ್ ನೋಡೋಣ. ಸೊ ಜೀರಿಗೆ ಸಾಸಿವೆ ಹಾಕ್ಲತ್ತಾರ ಒಂದು ಸ್ವಲ್ಪ. ಜೀರಿಗೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಇದು ಒಣ ಮೆಣಸಿನ್ಕಾಯಿ ಅಂತೀವಲ್ಲ ರೆಡ್ ಕಲರ್ದು, ಅದು ಹಾಕ್ಲತ್ತಾರ. ಕೆಂಪು ಒಣ ಮೆಣಸಿನ್ಕಾಯಿ. ಸೊ ಇದರಲ್ಲಿಂದ ಒಂದು ಸ್ವಲ್ಪ ಅಡುಗೆ ಭೀ ಟೇಸ್ಟ್ ಭೀ ಕೊಡ್ತದ. ಹಿಂಗೆ ಹಾಕ್ತಾರಂತ ಬಂದು ನಾನು ಜಗ್ಗಿ ಕೆಲಸ ಇತ್ತಲ್ಲ ನಮ್ಮಲ್ಲಿ ಹಾಕ್ತಿದ್ದೇವೆ, ಈಗೀಗೆ ಬಿಟ್ಟಿವಿ. ಅಷ್ಟು ಭೀ ತಿನ್ಬಾರ್ದು ಹಿಂಗೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಭೀ ಹಾಕಿದ್ರು ಅವರು. ನೋಡ್ರಿ ಬೆಳ್ಳುಳ್ಳಿ ಹಾಕ್ಯಾರ ಹೆಂಗೆ ಎಗರ್ಲತ್ತ ನೋಡ್ರಿ. ಕರಿಪತ್ತ ಅವು ಎಲೆಗಳು ದೊಡ್ಡ ಅದಾವಲ್ಲ, ಅದಕ್ಕೆ ನಾವು ಮಮ್ಮಿ ಕಟ್ ಮಾಡಿ ಹಾಕ್ಲತ್ತ. ಸೊ ಇವಾಗ ಅದು ತಡ್ಕ ಇದ್ರದ ಹಾಕ್ತಾರ ನೋಡ್ರಿ ನಮ್ಮ ಮಮ್ಮಿ. ಸ್ಮೆಲ್ ಹೊಂಟೋದು ಚಲೋನೇ. ಇದು ತಡ್ಕ ಆದ್ಮೇಲೆ ಹಿಂಗೆ ಮುಚ್ಚಬೇಕು, ಇಲ್ಲಾಂದ್ರೆ ಅದು ತಡ್ಕ ಹಾಕಿದ್ದು ಇಲ್ಲಾಂದ್ರೆ ಮತ್ತು ಅದೆಲ್ಲ ಟೇಸ್ಟ್ ಎಲ್ಲ ಹೋಗ್ತದೆ. ಇವಾಗ ಇಲ್ಲಿ ಮಮ್ಮಿ ಮೆಣಸಿನ್ಕಾಯಿ ಫ್ರೈ ಮಾಡ್ತಾರಂತ. ಸೊ ಇದು ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡ್ಕೊತಾರೆ, ಒಂದು ಸ್ವಲ್ಪ ಸೋಸ್ಕೊತಾರೆ.
ಸೊ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ದೂರ ನಿಂದಿರಬೇಕು. ಯಾಕಂದ್ರೆ ಅದು ಭಾಳ ಖರಾಬ್ ಸಿಡಿತದ ಎಣ್ಣೆ. ಸರಿ ಅಮ್ಮ, ದೂರ ಸೈಡ್ ಹೆಂಗದ ಮತ್ತು ಮೆಣಸಿನ್ಕಾಯಿ ಭಾಳ ಖರಾಬ. ಸ್ವಲ್ಪ ಮ್ಯಾಲೆ ಉಪ್ಪು ಉದುರಿಸ್ಬೇಕು, ಟೇಸ್ಟ್ ಬರ್ತದೆ. ಹಿಂಗೆ ಹಾಕ್ಲತ್ತಾರ ನಾವು. ಅದು ಉಪ್ಪು ಹಾಕ್ತಾರೆ ಟೇಸ್ಟ್, ಇಲ್ಲಾಂದ್ರೆ ಸಪ್ಪಗೆ ಹಾಕೈತೆ ಮೆಣಸಿನ್ಕಾಯಿ. ಸಣ್ಣ ಬುಟ್ಟಿ ಇಟ್ಕೊಂಡ್ರೆ ಇನ್ನೊಂದು. ಈಗ ನಾವು ಮಮ್ಮಿ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನೋಡಿ ಬರ್ರಿ ಏನು ಮಾಡ್ತಾರೆ ಮಮ್ಮಿ ಅಂತ ಹೇಳಲ್ಲ, ಗೊತ್ತಾಯ್ತು ಅನ್ನಿಸ್ತು ಈಗ ಇವು ಕೈಯಾಗ ನೋಡಿ. ಏನು ಮಾಡತ್ತಿ ಅಮ್ಮ? ಉದ್ದಿನ ಪಪ್ಪಡ್ ಫ್ರೈ ಮಾಡತ್ತೀವಿ. ಎಲ್ಲ ನಮ್ಮ ಸುಂದ್ರಿಗೆ ಬಿಡ್ತಿಲ್ಲತ್ತಿ. ಉದ್ದಿನ ಪಪ್ಪಡ್ ನಮ್ಮ ಸುಂದ್ರನ ಫೇವ್ರೇಟ್ ಅಂತ ಆಕಿ ಚಲೋ. ಮತ್ತು ತಾಯಿ ಮಗಳು ನಾ ಎಲ್ಲ ಟೈಮಿಗೆ ಚಲೋ ಕುಂತು ತಿಂದಿರೇನು ಅಂತ ಹೇಳ್ತಾಳೆ ಆಕಿ. ಇಲ್ಲ ಮಮ್ಮಿಗೆ ಪಪ್ಪಡ್ ಫ್ರೈ ಮಾಡತ್ತಾರ. ಪುಂಡಿ ಪಲ್ಯ ಸಂಗಟ ಇವೆಲ್ಲ ಇದ್ರೆ ಟೇಸ್ಟ್ ನೋಡ್ರಿ. ಮೆಣಸಿನ್ಕಾಯಿ ಇದು ಮೆಣಸಿನ್ಕಾಯಿ ಮತ್ತು ಉದ್ದಿನ ಪಪ್ಪಡ. ನಮ್ಮ ಮನೆಗೆ ಜಾಸ್ತಿನ ಉದ್ದಿನ ಪಪ್ಪಡೆ ತಿಂತೀವಿ. ಸೊ ಯಾಕಂದ್ರೆ ಅವು ಟೇಸ್ಟ್ ಆಗ್ತಾವಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ನಲ್ಲಿ ಪಪ್ಪಡ್ ಭೀ ಟ್ರೈ ಮಾಡಿರ್ತೀವಿ, ಇದು ಭೀ ಉಳಿಲತ್ತೀವಿ. ಸೊ ನಾವು ಮಾರ್ಕೆಟ್ ಹೋದೆ ಅಂದ್ರೆ ವೆರೈಟೀಸ್ ಆಫ್ ಪಪ್ಪಡ್ ತರ್ತೀವಿ. ಮನೆಗೆ ಭೀ ನಾವು ಒಮ್ಮೆ ಬ್ಯಾಸ್ಗೆ ಹಾಕ್ತಾರೆ. ಅಕ್ಕಿ ಪಪ್ಪಡ ಮತ್ತು ಸಂಡಿಗೆ ಇವೆಲ್ಲ ಹಾಕ್ತಾರೆ. ಸೊ ಇಲ್ಲಿ ಇವಾಗ ಪಪ್ಪಡ್ ಫ್ರೈ ಮಾಡಿದ್ರು, ಮತ್ತು ಇಲ್ಲಿ ಮೆಣಸಿನ್ಕಾಯಿ ಭೀ ಫ್ರೈ ಆಗ್ಯದ. ಇಲ್ಲಿ ಪಲ್ಯ ತಡ್ಕ ಹಾಕಿದ್ದು ಭೀ ರೆಡಿ ಆಯಿತು. ಬರ್ರಿ ಪ್ಲೇಟ್ ಸರ್ವ್ ಮಾಡ್ತೀನಿ ಅಂತ ಈಗ. ಸೊ ಸುತ್ತ ಇಟ್ಕೊಂಡಿನಿ. ಇವು ಸರ್ವ್ ಮಾಡೋ ಪಳಿ ಬಂತು. ಫಸ್ಟ್ ಪಲ್ಯ ಸರ್ವ್ ಮಾಡ್ತೀನಂತ ಈಗ ಚಲೋ ಮಿಕ್ಸ್ ಮಾಡ್ಕೊಂಡು ಚಪಾತಿ ಮಾಡಬೇಕಿತ್ತು. ಸೊ ಇಲ್ಲಿ ಮೆಣಸಿನ್ಕಾಯಿ, ಪಾಪಡ್. ಸೊ ಇಲ್ಲಿ ರೊಟ್ಟಿ ಇಡ್ತೀನಂತ, ಖಡಕ್ ರೊಟ್ಟಿ. ಸೊ ನಮ್ಮಪ್ಪ ಹೋಗಿರೋ ರೊಟ್ಟಿ ತರ್ಲಾಕ ಇದ್ದಿದ್ದಿಲ್ಲ, ಮೆತ್ತನ ರೊಟ್ಟಿ ಮಳಿಯೋದ ಹೊಂಟದಲ್ಲ. ಸೊ ಯಾರು ಮಾಡಲಾಗ್ಯಾರ. ಸೊ ಇಲ್ಲಿ ಖಡಕ್ ರೊಟ್ಟಿನೇ ಇಡಮಂತ. ಪುಂಡಿ ಪಲ್ಯ ಜೊತೆಗೆ ಖಡಕ್ ರೊಟ್ಟಿನೇ ಮಸ್ತ್ ಟೇಸ್ಟ್ ಕೊಡ್ತದೆ. ಆಯ್ತು ನೋಡ್ರಿ, ಪ್ಲೇಟ್ ಸರ್ವ್ ಮಾಡಿದೆ. ಈಗ ಊಟ ಮಾಡೋ ಟೈಮ್ ಭೀ ಆಯಿತು. ಸೊ ಅಲ್ಲಿ ಸ್ಕೂಲ್ದಾಗ ಇದ್ದಾಗ ಭೀ 1 o'clock ಊಟ ಮಾಡ್ತಿದ್ದೆ. ಇಲ್ಲಿ ಭೀ ಅಷ್ಟೇ ಟೈಮು. ಸೊ ಇದು ಇತ್ತು ನೋಡ್ರಿ ಇವತ್ತಿನ ಮಧ್ಯಾಹ್ನದ ಬ್ಲಾಗ್, ಲಂಚ್ ಪ್ರಿಪ್ರೇಷನ್. ಸೊ ನಮ್ಮ ಮನೆಗೆ ಪುಂಡಿ ಪಲ್ಯ ಮತ್ತು ಪಾಪಡ, ಮೆಣಸಿನ್ಕಾಯಿ ರೊಟ್ಟಿ. ಸೊ ಇದು ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಏನು ಮಾಡಬೇಕು? ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಹಾಗೆ ಸಪೋರ್ಟ್ ಭೀ ಮಾಡಿರಿ. ಥ್ಯಾಂಕ್ ಯು.